ಕೆಲವು ದಿನಗಳ ಹಿಂದೆ ಒಂದೇ ಸಮ ಮಳೆ ಬಂದಿದ್ದು ನೋಡಿ ನಾವೆಲ್ಲ ಅಂದ್ಕೊಂಡ್ವಿ ಮಾನ್ಸೂನ್ ಸ್ಟಾರ್ಟ್ ಆಯಿತು ಅಂತ. ಮಳೆಗಾಲ ಆರಂಭ ಇಷ್ಟು ಬೇಗ ಆಗೋಯ್ತಲ್ಲ ಅಂತ ಎಲ್ರಿಗೂ ಆಶ್ಚರ್ಯ ಆಯಿತು. ಅದು ಸ್ವಲ್ಪ ದಿನಕ್ಕೇ ಮತ್ತೆ ಬಿಸಿಲು, ಬೆಳಗ್ಗೆ ಅದೆಷ್ಟು ಉರಿ ಬಿಸಿಲು ಅಂದರೆ ಟೆರೆಸಲ್ಲಿ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ. ಸೊ ಸುಡು ಬಿಸಿಲಿದೆ. ನಮ್ಗೆ ಇವಾಗ ಮತ್ತೆ ಇದು ಮಳೆಗಾಲನ ಬೇಸಿಗೆನ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀವಿ. ಹೈ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇದೊಂದು ವೀಕೆಂಡ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ವೀಕೆಂಡ್ ಅಂತಂದ್ರೆ ಕೆಲವರಿಗೆ ಕೆಲಸ ಇರೋರಿಗೆ ವೀಕೆಂಡ್ ಅನ್ಸುತ್ತೆ, ಅಥವಾ ಸ್ಕೂಲ್ ಕಾಲೇಜ್ಗೆ ಹೋಗುವಂಥವ್ರಿಗೆ ವೀಕೆಂಡ್ ಅನ್ಸುತ್ತೆ. ಹರ್ಷಿತ್ಗೂ ಇವತ್ತು ರಜಾ ಇತ್ತು, ಹಾಗೆ ತಮ್ಮನ ಮಕ್ಕಳು ಕೂಡ ರಜಾ ಇದೆ ಅಂತ ಅಂದ್ಬಿಟ್ಟು ಮನೆಗೆ ಬಂದಿದ್ರು. ಆ ಖುಷಿಗೋಸ್ಕರ ಇವತ್ತಿನ ಈ ವೀಕೆಂಡ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಟೆರೆಸಿಗೆ ಬಂದಿದ್ದೆ, ಒಂದು ರೌಂಡ್ ಎಲ್ಲ ಬಟ್ಟೆ ಎಲ್ಲ ಒಗೆದು ಒಣಗಾಕ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕಿ ಹೋಗ್ತಾ ಇದ್ದೀನಿ. ಸೊ ಬಿಸಿಲು ಇರೋದ್ರಿಂದ ಬೇಗನೆ ಒಣಗಿ ಹೋಗುತ್ತೆ. ಮಳೆ ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಆದರೆ ಇವತ್ತು ಮಾತ್ರ ತುಂಬಾ ಬಿಸಿಲಿತ್ತು. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತೀನಿ. ಸುಮಾರು ಸತಿ ಅನ್ನ ಉಳ್ದೋಗ್ಬಿಡುತ್ತೆ, ನಾವು ಎಷ್ಟೇ ಕಡಿಮೆ ಮಾಡಿದ್ರೂ ಉಳ್ದೋಗುತ್ತೆ. ಆ ಥರದ ಅನ್ನನ ಉಪಯೋಗಿಸ್ಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಒಂದೊಂದು ಸತಿ ಇದರಿಂದ ಉಕ್ಕರಿಸಿದ ರೊಟ್ಟಿ ಏನು ಮಾಡ್ತೀವಲ್ಲ, ಅಕ್ಕಿ ರೊಟ್ಟಿ, ಆ ಥರನೂ ಅನ್ನ ರುಬ್ಬಿ ಆ ಗಂಜಿಯಿಂದ ಅಕ್ಕಿ ಹಿಟ್ಟು ಹಾಕಿ ರೊಟ್ಟಿ ಮಾಡ್ಕೋಬೋದು. ಆದರೆ ಇವತ್ತು ಇದರಿಂದ ಇಡ್ಲಿ ಮಾಡ್ತಾ ಇದ್ದೀನಿ. ಸೊ ಲೆಫ್ಟ್ ಓವರ್ ರೈಸ್ ಇದ್ದಾಗ, ಅಕ್ಕಿ ಅಂತೂ ದುಬಾರಿ ಬೆಲೆ ನಿಮಗೆ ಗೊತ್ತಲ್ಲ, 60-70 ರೂಪಾಯಿಗಿನ ಕಮ್ಮಿ ಯಾವುದೂ ಇಲ್ಲ. ಅಕ್ಕಿ ವೇಸ್ಟ್ ಮಾಡಿದೆ, ಅನ್ನ ವೇಸ್ಟ್ ಮಾಡಿದೆ, ಈ ಥರ ಒಂದು ಹೊಸ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು. ಅನ್ನನ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಆದಷ್ಟು ಇದನ್ನು ನೈಸಾಗಿ ರುಬ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮಿಕ್ಸಿ ಜಾರ್ ಕ್ಲೀನ್ ಮಾಡಿಕೊಂಡು ಇದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ 1 ಕಪ್ಪಷ್ಟು ರವೆ ಹಾಕೋತಾ ಇದ್ದೀನಿ. ಇದು ಉಪ್ಪಿಟ್ಟು ರವೆ ಇದು ಹುರಿದಿಲ್ಲ, ಹಂಗೇನೆ ಹಾಕಿದ್ದೀನಿ. ಅನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಹಾಕೋಣ. ಇದು ಇನ್ಸ್ಟೆಂಟ್ ಆಗಿ ಮಾಡುವಂಥ ತಿಂಡಿ ಆಗಿರೋದ್ರಿಂದ ಸ್ವಲ್ಪ ಹುಳಿಗೆ ಮೊಸರು ಹಾಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಅನಂತರ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾನು ಇಡ್ಲಿಗೆ ಮಾಡ್ತಿರೋದ್ರಿಂದ ಬ್ಯಾಟರ್ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೋಬೋದು ಯಾವ ರೀತಿ ಇದೆ ಅಂತ. ಉಪ್ಪು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೋಬೇಕು. ಯಾಕಂದರೆ ಇದಕ್ಕೆ ರವೆ ಹಾಕಿರೋದ್ರಿಂದ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಗಂಟಿಲ್ದೆಲ್ಲ ಇರೋ ರೀತಿಯಲ್ಲಿ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಇದನ್ನು ಮುಚ್ಚಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಇದಕ್ಕೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾನ್ ವೆಜ್ ರೆಸಿಪಿ ಮಾಡಿದ್ದೆ. ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಿಲ್ಲ, ಸುಮಾರು ಜನ ವೆಜಿಟೇರಿಯನ್ಸ್ ಇರೋದ್ರಿಂದ. ಸೊ ಚಿಕನ್ ಕರಿ ರೆಸಿಪಿ ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ಸತಿ ಹಾಕಿದ್ದೀನಿ, ಹಾಗೆ ಕುಕಿಂಗ್ ಚಾನಲಲ್ಲಿ ಕೂಡ ಇದೆ. ಸೊ ಚಿಕನ್ ಕರಿ ಮತ್ತು ಇಡ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. 10 ನಿಮಿಷದ ನಂತರ ರವೆ ಕೂಡ ಚೆನ್ನಾಗಿ ನೆಂದಿರುತ್ತೆ. ನಂತರ ಇಡ್ಲಿ ಬೇಯಿಸೋದಕ್ಕೆ ಇಟ್ಕೊಳ್ಳೋಣ. ಈ ಇಡ್ಲಿ ತುಂಬ ಮೃದುವಾಗಿ ತುಂಬ ಚೆನ್ನಾಗಾಗುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಇಡ್ಲಿ ಆಗಿರೋದ್ರಿಂದ ಇದಕ್ಕೆ ರವೆ ಉಪಯೋಗಿಸ್ಕೊಳ್ಳೇಬೇಕು. ಸೊ ಚೆನ್ನಾಗಿ ಇದನ್ನು ನೆಂದಿದ್ದಾಗಿದೆ. ಇಡ್ಲಿ ಬೇಯಿಸೋದಕ್ಕೆ ಮುಂಚೆ ನಾವು ಇದನ್ನು ಫರ್ಮೆಂಟೇಷನ್ ಮಾಡ್ದಲ್ಲೇ ಇರೋ ಕಾರಣ ಇದಕ್ಕೆ ಸ್ವಲ್ಪ ಈನೋ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಈನೋ ಹಾಕಿದ್ದೀನಿ, ಅಥವಾ ಬೇಕಿಂಗ್ ಸೋಡಾ ನೀವು ಹಾಕೋದಾದ್ರೆ ಬೇಕಿಂಗ್ ಸೋಡಾ ಹಾಕ್ಕೋಬೋದು. ಈನೋ ಹಾಕಿ ಒಂದು ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈನೋ ಹಾಕಿದ ಕೂಡಲೇ ನಾವು ಇದನ್ನ ಬೇಯೋದಕ್ಕೆ ಇಡಬೇಕು, ಆವಾಗಲೇ ಇಡ್ಲಿ ಚೆನ್ನಾಗಿ ಮೃದುವಾಗಿ ಬರುತ್ತೆ. ಸೊ ಇನ್ನೊಂದು ಕಡೆ ನಾನು ಬಾಣಲಿನಲ್ಲಿ ಇದನ್ನ ಮಾಡ್ತಿರೋದ್ರಿಂದ ಬಾಣಲಿ ಸ್ವಲ್ಪ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಒಬ್ಬೊಬ್ರಿಗೆ ಮಾಡೋದ್ರಿಂದ ಬಿಸಿಯಾಗಿರ್ಲಿ ಅಂತ ಅನ್ನೋಕ್ಕೋಸ್ಕರ 2 ಪ್ಲೇಟಲ್ಲಿ ಇಡ್ತೀನಿ. ಸೊ ಒಟ್ಟಿಗೆ ಮಾಡಿಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ. ನಮ್ಮಲ್ಲಿ ಯಾರಿಗೂ ಊಟ ತಣ್ಣಗೆ ತಿಂದು ಅಭ್ಯಾಸನೇ ಇಲ್ಲ, ಏನೇ ತಿಂದರೂ ಬಿಸಿಯಾಗಿರಬೇಕು. ಹಾಗಾಗಿ ಒಬ್ಬೊಬ್ರಿಗೆ ಮಾಡೋದ್ರಿಂದ 2 ಪ್ಲೇಟಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ. ಒಂದು ಬಾಂಡಿನಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕಿ, ಅದು ನೀರು ಬಿಸಿ ಆದ್ಮೇಲೆ ಇಡ್ಲಿ ಪ್ಲೇಟನ್ನು ಇಟ್ಟು 10 ಅಥವಾ 12 ನಿಮಿಷದಲ್ಲಿ ನಾವು ಇದನ್ನ ಬೇಯಿಸ್ಕೋಬೋದು. ಮೀಡಿಯಂ ಹೀಟಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಆಯಿತು. ನೋಡಿ ಎಷ್ಟು ಕರೆಕ್ಟಾಗಿದು ಬೆಂದಿದೆ, ಎಲ್ಲೂ ನಮ್ಗೆ ಇದು ಅಂಟೋದು ಇಲ್ಲ. ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಬಿಟ್ಟು ಇಡ್ಲಿ ಬೇಯೋದಕ್ಕೆ ಇಟ್ಕೋಬೇಕು. ತುಂಬ ಮೃದುವಾಗಿರುತ್ತೆ. ನೀವು ಮಕ್ಕಳು ಡಬ್ಬಿಗೂ ಅಷ್ಟೇ ಏನಾದ್ರು ಮಾಡಿಲ್ಲ ಅಂತಂದಾಗ ಅನ್ನ ಒಂದಿದ್ರೆ ಇನ್ಸ್ಟೆಂಟ್ ಆಗಿ ಇದರ ಇಡ್ಲಿ ಮಾಡ್ಕೊಡ್ಬೋದು. ತಟ್ಟೆ ಇಡ್ಲಿ ಕೂಡ ನಾನು ಇಲ್ಲಿ ನಿಮಗೆ ಸೈಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ 1-2 ತಟ್ಟೆನಲ್ಲಿ ನಾನು ಇದನ್ನ ಬೇಯಿಸಕ್ಕಿಟ್ಟಿದ್ದೆ. ತುಂಬ ತೆಳ್ಳಗೆ ನಾವು ತಟ್ಟೆ ಇಡ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದರಲ್ಲೇನೆ ಮಸಾಲ ಇಡ್ಲಿ ಕೂಡ ಮಾಡಿದ್ದೆ. ಅಂದರೆ ಇದ್ರ ಮೇಲ್ಗಡೆನೆ ಸ್ವಲ್ಪ ಚಟ್ನಿ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಇದೆಲ್ಲ ಹಾಕಿ ಮಸಾಲ ಇಡ್ಲಿ ಅಥವಾ ಖಾರ ಇಡ್ಲಿ ಥರನೂ ಮಾಡ್ಕೋಬೋದು. ಎಷ್ಟು ತೆಳ್ಳಗೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಡಬ್ಬಿಗೆ ಪ್ಯಾಕ್ ಮಾಡ್ಕೊಡೋಕ್ಕೆ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಕ್ಯಾರೆಟ್ ತುರಿ ಮತ್ತೆ ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಥರ ಮಾಡ್ಕೊಡ್ಬೋದು. ಈ ಥರ ವೇರಿಯೇಷನ್ಸ್ ಮಾಡಿಕೊಂಡು ನೀವು ಡಬ್ಬಿಗೆ ಪ್ಯಾಕ್ ಮಾಡಲಿಕ್ಕೆ ಅನ್ನ ಉಳಿದಿದ್ರೆ ಸಾಕು. ಈ ಥರ ಹೊಸ ರೆಸಿಪಿ ನೀವು ಟ್ರೈ ಮಾಡ್ಕೋಬೋದು.
ಸೊ ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ. ತಟ್ಟೆ ಇಡ್ಲಿ ನೋಡಿ ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸುಮಾರು ಜನ ತಟ್ಟೆ ಇಡ್ಲಿ ಅಂದ್ರೆ ದಪ್ಪಕ್ಕೆ ಮಾಡ್ತಾರೆ. ಆ ಥರ ಮಾಡೋಕ್ಕಿಂತಲೂ ಈ ರೀತಿ ಮಾಡಿದ್ರೆ ತೆಳ್ಳಗಿದ್ರೆ ಒಬ್ಬೊಬ್ರು 2 ತಟ್ಟೆ ಇಡ್ಲಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಅಂದ್ರೆ ತೆಳ್ಳಗಿರುವಂಥ ಚಟ್ನಿ ಅಥವಾ ಸಾಂಬಾರ್ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೊ ಚಿಕನ್ ಕರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಮಸಾಲೆ ಇಡ್ಲಿನಲ್ಲಿ ಮೇಲ್ಗಡೆ ಸ್ವಲ್ಪ ಅರಿಶಿನೂ ಹಾಕಿದ್ದೀನಿ, ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಹಾಕಿದ್ದೀನಿ, ಚಟ್ನಿ ಪುಡಿ ಹಾಕಿದ್ದೀನಿ. ಸೊ ಈ ಥರ ನಾವು ಮೇಲ್ಗಡೆಯಿಂದ ಸ್ವಲ್ಪ ಖಾರ ಎಲ್ಲ ಹಾಕೊಟ್ರೆ ತುಪ್ಪ ಹಚ್ಬಿಟ್ಟು ಮಕ್ಳು ಡಬ್ಬಿಗೆ ಪ್ಯಾಕ್ ಮಾಡ್ಕೊಡ್ಬೋದು. ಇದಕ್ಕೆ ನೆಂಚ್ಕೊಳ್ಳೋಕ್ಕೂ ಏನು ಬೇಕು ಅನ್ಸಲ್ಲ, ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರಿಗಿದೆ ಬೆಲ್ಟ್ ಹೊಸದು? ಬೆಲ್ಟ್ ಬೇಕು ಅವನಿಗೆ. ಬೆಲ್ಟ್ ಅಲ್ಲ, ಏನಂತ ಅದನ್ನ, ಕಾಲರ್. ಮಫಿನ್ ತೋರ್ಸು, ಮಫಿನ್ ತೋರ್ಸು ಚಿನ್ನಿ, ತೋರ್ಸು. ಇನ್ನೂ ಸರಿ ಕೂತಾ ಇಲ್ಲ ಮಫಿನ್. ಅದು ಬೆಲ್ಟ್ ಹಚ್ಚದ್ ನೋಡಿ ಮಾ ಕಷ್ಟಬೇಡ. ಬ್ಲಿಂಕಿಟ್ ಇಂದ ರೋಸ್ ಮೇರಿ ತರಿಸಿದ್ದೀನಿ. ಇದು ಆಯಿಲ್ಗೆ ಹಾಕಿ ಬಿಸಿ ಮಾಡೋಕ್ಕೆ ಅಂತ. ಇದು 20 ರೂಪೀಸ್. ಫ್ರೆಶ್ ಆಗಿರುತ್ತೆ, ಒಂದು ಒಳ್ಳೆ ಘಮ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಇದನ್ನು ಡ್ರೈ ಮಾಡಿ ಕೂಡ ಇಟ್ಕೋಬೋದು. ಅಂದರೆ ಈಗಾಗಲೇ ಸುಮಾರು ಹೇರ್ ಫಾಲ್ ಆಗ್ತಿರೋದ್ರಿಂದ ಸೊ ಕೊಬ್ಬರಿ ಎಣ್ಣೆಗೆ ಈರುಳ್ಳಿ, ಕರಿಬೇವು ಸೊಪ್ಪು ಅಥವಾ ರೋಸ್ ಮೇರಿ ಈ ಥರದ್ದೆಲ್ಲ ಹಾಕಿ ಬಿಸಿ ಮಾಡಿ ಇಟ್ಕೊಳ್ಳೋಣ ಅಂತ ತರಿಸಿದ್ದೀನಿ. ಇವತ್ತು ತುಂಬ ದಿನದ ಮೇಲೆ ಕಾರ್ ಡ್ರೈವ್ ಮಾಡಬೇಕು ಅಂತ ಅಂದ್ಕೊಂಡು ಹರ್ಷ ಜೊತೆ ಬಂದಿದ್ದೀನಿ. ಎಷ್ಟು ಬೇಕು ಕೊಟ್ಬಿಟ್ರಾ? ಎಷ್ಟು ಬೇಗ ಇದು ಡಯಟ್ ಚಿಕನ್, ಬೋನ್ಲೆಸ್ ಚಿಕನ್. ಓ ಮೈ ಗಾಡ್, ಎಷ್ಟು ಸ್ವೆಟ್ ಆಗ್ಬಿಡಿ ನಾನು. ಬಿಸಿಲಿದೆ ಅಷ್ಟು. ಕಾರ್ ಡ್ರೈವ್ ಮಾಡೋಣ ಅಂತ ಬಂದೆ, ಟಚ್ ಬಿಟ್ಟೋಗಿದೆ. ಅಳುನೇ ಬಂದ್ಬಿಡ್ತು ನನಗಂತೂ ಅಳು ಬಂದ್ಬಿಡ್ತು. ಎಷ್ಟು ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಓಡಿಸ್ತಾ ಇದ್ದವಳು. ಎಲ್ಲರೂ ಕೂರಿಸ್ಕೊಂಡೆಲ್ಲ ಓಡಿಸಿದೆ ಒಂದ್ಸರ್ತಿ. ಇವತ್ತು ಭಯ ಆಗೋಯ್ತು, ಸೀಟಲ್ಲಿ ಕೂತ್ಕೊಂಡಿದ್ದಾಗಲೂ ಭಯ ಆಗೋಯ್ತು. ಪೂರ್ತಿ ಟಚ್ ಬಿಟ್ಟೋಗಿದೆ. ಹರ್ಷಿತ್ ಮತ್ತೆ ಇನ್ನೂ ಒಂದು ಸೆಕೆಂಡ್ ರೌಂಡ್ ಹೇಳ್ಕೊಟ್ಮೇಲೆ ಒಂಚೂರು ಒಂದು 5% ಅಷ್ಟು ಕಾನ್ಫಿಡೆನ್ಸ್ ಬಂತು. ಮರ್ತೆ ಹೋಗಿತ್ತು, 1 ವರ್ಷದಿಂದ ನಾವು ಕಾರೇ ಮುಟ್ಟಿರ್ಲಿಲ್ಲ. ಸುಮ್ಮನೆ ಎಲ್ಲೋ ಒಂದು 10 ನಿಮಿಷ ಹಿಂಗೆ ಹೋಗಿ ಬರ್ತಿದ್ವಿ ಅಷ್ಟೇ. ನಮ್ಮ ಹತ್ರ ಇರೋದು ಅದು ಆಟೋಮೆಟಿಕ್, ಕ್ಲಚ್ಚು ಗೇರ್ ಅದೆಲ್ಲ ಏನಿರಲ್ಲ. ಈಸಿ, ಯಾರು ಬೇಕಾದ್ರೂ ಓಡಿಸ್ಬೋದು. ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇವಾಗ ಹೆಂಗೆ ಬೈಕ್ ಆಕ್ಟಿವ್ ಇರುತ್ತೋ ಆ ಥರ. ಹೌದು, ತುಂಬಾ ಈಸಿ ಇದೆ ಇದು. ಬಟ್ ಸ್ವಲ್ಪ ಸ್ಟೇರಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಇದೆಲ್ಲ ಪ್ರಾಕ್ಟೀಸ್ ತಪ್ಪೋಗ್ಬಿಟ್ಟಿದೆ. ಮಧ್ಯಾಹ್ನದ ಹೊತ್ತು ಡ್ರೈವಿಂಗ್ ಕ್ಲಾಸ್ ಅಲ್ಲಿ ಹೋಗಿ ಗೇರ್ ಗಾಡಿನಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದ್ಮೇಲಕ್ಕೆ ಹಸ್ಬೆಂಡ್ ಒಂದು ಹಳೆ ಕಾರ್ ಇತ್ತು 800, ಅದರಲ್ಲಿ ಹರ್ಷಿತ್ ಸಂಜೆ ಹೊತ್ತು ಪ್ರಾಕ್ಟೀಸ್ ಮಾಡಿಸ್ತಿದ್ದ. ಅದ್ರಲ್ಲೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಅದ್ರ ಗೇರ್ ಗಾಡಿನೂ ನಾನು ಫಸ್ಟ್ ಪ್ರಾಕ್ಟೀಸ್ ಮಾಡಿದ್ದು. ಅದಾದ್ಮೇಲೆ ಇದು ತಗೊಂಡ್ಮೇಲೆ ನಮ್ಗೆ ಇದೇ ಈಸಿ ಅಂತ ಅನಿಸ್ತು. ಎಲ್ಲ ಜನ ಎಲ್ಲಿ ಕಮ್ಮಿ ಇರ್ತಾರೋ ವಾಕಿಂಗ್ ಹೋಗುವಂತ ಜಾಗದಲ್ಲ ಬಂದು ನಾನು ಫ್ರೀಯಾಗಿ ಪ್ರಾಕ್ಟೀಸ್ ಮಾಡಿದ್ದೆ. ಹರ್ಷಿತ್ ಯಾವ ಕ್ಲಾಸ್ ಇಲ್ಲ, ಏನಿಲ್ಲ. ಅವ್ನು ಹಿಂಗೆ ನೋಡಿನೇ ಕಲ್ತ್ಕೊಂಡ್ಬಿಟ್ಟ. ಅವ್ರಪ್ಪ ಜೊತೆ ಬರ್ಬೇಕಾರೆಲ್ಲ ಕುತ್ಕೊಂಡು ಪಕ್ಕದಲ್ಲಿ ನೋಡ್ಕೊಂಡು ಅವ್ನು ಕಲ್ತ್ಕೊಂಡೆ. ಯಾರು ಪ್ರಾಕ್ಟೀಸ್ ಮಾಡ್ಸಿಲ್ಲ. ಹುಡುಗರೆಲ್ಲ ಬೇಗ ಕಲ್ತ್ಬಿಡ್ತಾರಲ್ಲ. ಬೈಕ್ ಆಗ್ಲಿ ಕಾರ್ ಆಗ್ಲಿ ಯಾರು ಹೇಳ್ಕೊಟ್ಟಿಲ್ಲ, ಸುಮ್ನೆ ಹಂಗೆ ಅವನೇ ಕಲ್ತ. ಇವಾಗ ರೀಸೆಂಟ್ ಆಗಿ ಲೈಸೆನ್ಸ್ ತಗೊಂಡಿರೋದು ಅಷ್ಟೇ. ಎಲ್ಲ ಆದ್ಮೇಲೆ ಈತಲ್ಲಿ ಇದ್ದಾಗ ಅಮ್ಮಮ್ಮ ನಿಮ್ನೆಲ್ಲ ಕರ್ಕೊಂಡು ಸ್ನಾಕ್ಸ್ ತಿನ್ನಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಅಮ್ಮಮ್ಮ ಭಯ ಅವಾಗ, ಓಡಿಸಕ್ ಬರೋದು, ನೀವು ಓಡ್ಸಕ್ ಬರೋದು. ಅಮ್ಮಮ್ಮ ಕುತ್ಕೊಳ್ಳಿ, ನಾನು ಓಡಿಸ್ತೀನಿ, ನೀವು ಬರೋದು ಓಡ್ಸಕ್ಕೆ. ವಾರಕ್ಕೆ ಒಂದು ಶೂಟಿಂಗ್ ನಡೀತಾನೆ ಇರುತ್ತಮ್ಮ ಇಲ್ಲಿ. ನಾನು ಜಿಮ್ಗೆ ಹೋಗ್ತೀನಲ್ಲ ಇದೇ ದಾರಿಲಿ, ಸೊ ಐ ನೋ. ನೋಡಿ, ಈ ಸರ್ಕಲ್ ಬರ್ತಾ ಇದ್ವಿ. ಇಲ್ಲಿಂದ ಆ ರೋಡಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಜನ ಕಮ್ಮಿ ಇದ್ರು ಅಂತ. ಈ ಕಡೆ ಮತ್ತೆ ಈ ಕಡೆ ಎರಡೂ ರೋಡು ಸ್ವಲ್ಪ ವೆಹಿಕಲ್ ಕಮ್ಮಿ ಇರ್ತಾ ಇತ್ತು. ನನಗೆ ಡ್ರೈವಿಂಗ್ ಕ್ಲಾಸ್ ಬೇಕಂತಾನೆ ಅವರು ಟ್ರಾಫಿಕ್ ಇರೋ ಕಡೆಗೆ ಕರ್ಕೊಂಡು ಹೋಗೋರು. ಯಾಕೆ ಅಂದ್ರೆ ಕಾನ್ಫಿಡೆನ್ಸ್ ಬರ್ಲಿ, ಆಮೇಲೆ ಹಿಂದೆಗಡೆ ಬರೋರಾಗ್ಲಿ ಮುಂದೆಗಡೆ ಬರೋರ್ನಲ್ಲಿ ಹೆಂಗೆ ಅವಾಯ್ಡ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ ಅಂತ ಬೇಕಂತಾನೆ ಟ್ರಾಫಿಕ್ ಇರೋ ರೋಡ್ಗೆ ಕರ್ಕೊಂಡು ಹೋಗೋರು. ಆಮೇಲೆ ಕರೆಕ್ಟ್ ಆಗಿ ನಾನು ಹೋಗೋ ಟೈಮಲ್ಲಿ ಸ್ಕೂಲ್ ವ್ಯಾನ್ಗಳು ಜಾಸ್ತಿ. ಎಷ್ಟು ಸ್ಕೂಲ್ ವ್ಯಾನ್ ಇರ್ತಿತ್ತು ಅಂದ್ರೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಸ್ಕೂಲ್ ವ್ಯಾನ್ ಬರೋದು. ಅದನ್ನ ಅವಾಯ್ಡ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟನೇ. ಹೇಳ್ಕೊಡ್ಬೇಕಾದ್ರೆ ನನ್ಗೂ ನಿಮ್ಮ ಟ್ರಾಫಿಕ್ ಕರ್ಕೊಂಡು ಹೋಗ್ಬೇಕು ಅಂತಾನೆ ಇಷ್ಟ. ಬಟ್ ಅವ್ರ ಗಾಡಿಲಿ ಅವ್ರ ಹತ್ರ ನನ್ನ ಹತ್ರ ಏನು ಇರಲ್ಲ, ಕುತ್ಕೊಂಡಿದ್ದಾರೆ. ಏನಾದ್ರು ಆದ್ರೆ ನನ್ ಕೈ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಫಸ್ಟ್ ಇಲ್ಲೇ ಖಾಲಿ ರೋಡ್ ವೆರಿ ಆಮೇಲೆ ಹೋಗೋಣ ಅಂತ ಹೇಳ್ತೀನಿ.
ಒಬ್ರು ಪೇಷಂಟ್ಗೆ ಸಾಂಬಾರ್ ಕಳಿಸ್ಬೇಕು ಅಂತ ಹೇಳಿದ್ನಲ್ಲ, ಅವ್ರು ಕೊಟ್ಟಿರೋಂಥ ಲಿಸ್ಟಲ್ಲಿ ಇದ್ದಿದ್ದು ಬಸ್ಸಾರು ಕೂಡ. ಸೊ ಇದೊಂದು ಡಿಫ್ರೆಂಟ್ ಆಗಿರುವಂಥ ಬಸ್ಸಾರು ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈ ಕಾಂಬಿನೇಷನ್ ಒಂದ್ಸತಿ ಟ್ರೈ ಮಾಡಿ. ತೊಗರಿಬೇಳೆ, ಹೆಸರು ಕಾಳು ಮತ್ತು ಇದ್ರ ಜೊತೆಗೆ ಕ್ಯಾಬೇಜ್ ಹಾಕಿ ಮಾಡ್ತಿರೋಂಥ ಬಸ್ಸಾರು. ಮೊದಲನಾಗಿ ಹೆಸರು ಕಾಳು ಮತ್ತು ತೊಗರಿಬೇಳೆ ಒಂದೊಂದು ಸಣ್ಣ ಕಪ್ಪಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಟೊಮೆಟೊ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಎಣ್ಣೆ, ಹಾಗೆ ಅದು ಮುಳುಗುವಷ್ಟು ನೀರು ಹಾಕಿ ಕುಕ್ಕರಲ್ಲಿ 1 ಅಥವಾ 2 ವಿಸಿಲ್ ಕೂಗಿಸ್ಕೋಬೇಕು. ಬಸ್ಸಾರಿಗೆ ಸ್ವಲ್ಪ ಬೇಳೆ ಎಲ್ಲ ಬೇಯಿಸ್ಕೊಂಡ ನಂತರ ಕೋಸೆಲ್ಲ ಹಾಕಿ ಸಾಂಬಾರು ಮಾಡ್ಕೋಬೋದು. ಕೋಸನ್ನು ನಾನು ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ಇದು ಎಲೆಕೋಸನ್ನು ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ನಂತರ ಸಪ್ರೇಟಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಇದು ಮುಳುಗೋಷ್ಟು ನೀರು ಹಾಕಿ ಒಂದು 7 ರಿಂದ 8 ನಿಮಿಷ ಬೇಯಿಸ್ಕೊಳ್ಳೋಣ. ಮತ್ತು ಇದನ್ನು ಕಾಳು ಜೊತೆಗೂ ಬೇಯಿಸೋದ್ರಿಂದ ಇದು 3/4 ಭಾಗ ಬೇಂದ್ರೆ ಸಾಕು. ಸೊ ಕೋಸ್ ಹಾಕಿ ಮಾಡುವಂಥ ಬಸ್ಸಾರ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಷ್ಟು ವೆರೈಟಿನಲ್ಲಿ ಬಸ್ಸಾರು ನಾವು ಮಾಡ್ಬೋದು. ಒಂದೊಂದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಬೇಳೆ 1 ವಿಸಿಲ್ ಕೂಗಿಸ್ಕೊಂಡು ನಾನು ಪ್ರೆಷರ್ ತೆಗೆದುಬಿಟ್ಟಿದ್ದೀನಿ. ಯಾಕಂದರೆ ಮತ್ತೆ ನಾವು ಕೋಸ್ ಜೊತೆಗೂ ಸ್ವಲ್ಪ ಹೊತ್ತು ಬೇಯಿಸೋದ್ರಿಂದ ತುಂಬ ಜಾಸ್ತಿ ಮ್ಯಾಶ್ ಆಗಬಾರ್ದು. ಕಾಳು ನಮಗೆ ಬಾಯಿಗೆ ಸಿಗೋ ಹಾಗಿರಬೇಕು. ಹಾಗೆ ಇಲ್ಲಿ ಕೋಸ್ ಕೂಡ ಒಂದು 80% ಅಷ್ಟು ಬೆಂದಿದೆ ನೋಡಿ. ಕಾಳು ಇಷ್ಟ ಆದರೆ ಸಾಕು. ಕೆಲವೊಮ್ಮೆ ನುಣ್ಣಗಾಗ್ಬಿಡುತ್ತೆ, ಅದು ನಮಗೆ ಪಲ್ಯ ಮಾಡೋದಕ್ಕೆ ಸಿಗೋದೇ ಇಲ್ಲ. ಸೊ ಬಸ್ಸಾರಿಗೆ ರುಬ್ಕೊಳ್ಳೋದಕ್ಕೋಸ್ಕರ 1-2 ಸ್ಪೂನಷ್ಟು, ಅಂದರೆ ಒಂದು ಅಥವಾ 2 ಸೌಟಷ್ಟು ಬೇಳೆ ತೆಗೆದಿಟ್ಕೊಂಡಿದ್ದೀನಿ. ನಮಗೆ ಸಾಂಬಾರು ಎಷ್ಟು ಬೇಕು ಅಂತ ಅನ್ಸುತ್ತೆ ಅದಕ್ಕೆ ತಕ್ಕಷ್ಟು ನೀವು ಬೇಳೆ ತೆಕ್ಕೋಬೋದು. ಹಾಗೆ ಬೇಯಿಸಿಟ್ಕೊಂಡಿರುವಂಥ ಟೊಮೆಟೊನು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೇನೆ ನಾನು ಬೇಯಿಸಿಟ್ಕೊಂಡಿರುವಂಥ ಕೋಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಇನ್ನೊಂದು 2-3 ನಿಮಿಷ ಒಟ್ಟಿಗೆ ಬೇಯಿಸ್ಕೊಳ್ಳೋಣ. ಉಪ್ಪು ನಾನು ಇದಕ್ಕೆ ಕೋಸಿಗೆನೆ ಹಾಕಿರೋದ್ರಿಂದ ನಾವು ಮತ್ತೆ ಟೇಸ್ಟ್ ಚೆಕ್ ಮಾಡಿಕೊಂಡು ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಬೇಕು ಅಂದಾಗ ಮಿಕ್ಸ್ ಮಾಡ್ಕೋಬೋದು. ಇನ್ನೊಂದು 2 ನಿಮಿಷ ಬೆಂದರೆ ಆಯಿತು. ಅಷ್ಟರಲ್ಲಿ ಬಸ್ಸಾರಿಗೆ ಹುರ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲಿನಲ್ಲಿ 1 ಈರುಳ್ಳಿ, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕಲರ್ಗೆ ಒಂದು 3 ಅಥವಾ 4 ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಈ ಕಾಳು ಜೊತೆಗೂ ಸ್ವಲ್ಪ ಹಸಿ ಮಸಾಲೆ ಹಾಕೋಣ. ಅಂದರೆ 1 ಈರುಳ್ಳಿ, ಇದು ಹುರಿಯೋದೇ ಬೇಡ, ಹಾಗೆ ಹಾಕೋಬೋದು. ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಅಥವಾ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮೊದಲು ಈ ಹುರಿಯುವಂಥದ್ದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು, ಇದಕ್ಕೆ ಎಣ್ಣೆ ಎಲ್ಲ ಏನು ಹಾಕೋದು ಬೇಡ, ಹೀಗೆ ಚೆನ್ನಾಗಿ ಹುರ್ಕೊಂಡ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಸುಟ್ಟಿರೋಂಥ ಈರುಳ್ಳಿ, ಸುಟ್ಟಿರೋಂಥ ಬೆಳ್ಳುಳ್ಳಿ, ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿನೇ ನಮ್ಮನೆಯಲ್ಲಿ ಬಸ್ಸಾರು ಮಾಡ್ತೀವಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಟ್ಟಿಗೆ ಸೇರಿಸಿ ಸ್ವಲ್ಪ ನೀರು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಖಾರ ರೆಡಿ ಆಯಿತು. ನಂತರ ಒಗ್ಗರಣೆಗೋಸ್ಕರ ಸಾಂಬಾರಿಗೆ ಒಂದು ಪಾತ್ರೆಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದರಲ್ಲಿ ಫಸ್ಟು ಸ್ವಲ್ಪ ಸಾಸಿವೆ, ಬೇಕಾದ್ರೆ ಜೀರಿಗೆ ಹಾಕೋಬೋದು. ಅನಂತರ ಕರಿಬೇವು, ಒಣಮೆಣಸಿನ್ಕಾಯಿ, ಜಜ್ಜಿರೋಂಥ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊಸಪ್ಪಾಗಲಿ ಬಸ್ಸಾರಿಗಾಗಲಿ ಇದಕ್ಕೆಲ್ಲ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಒಗ್ಗರಣೆ ಒಂದು ಸ್ವಲ್ಪ ಹೊತ್ತು ಇದೆಲ್ಲ ಹುರ್ಕೊಂಡ ನಂತರ ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂಥ ಖಾರ ಹಾಕಿ ಕುದಿಸ್ಕೋಬೇಕು. ಸೊ ಈ ಬಸ್ಸಾರು ನೀವು ಒಂದಿನ ಇಟ್ಕೊಂಡು ತಿನ್ನೋಡಿ, ನೆಕ್ಸ್ಟ್ ಡೇಗೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಅದು ಯಾವುದೇ ರೀತಿ ತರಕಾರಿ ಉಪಯೋಗಿಸಿ ಬಸ್ಸಾರು ಮಾಡಿದ್ರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮುಂಚೆ ನಾವೆಲ್ಲ ತುಂಬ ಚಿಕ್ಕವರಿದ್ದಾಗ ಬಸ್ಸಾರು ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಅದೇ ದೊಡ್ಡವರಾದ್ಮೇಲೆ ಯಾವ್ದು ನಾವು ಚಿಕ್ಕವರಲ್ಲಿ ಇಷ್ಟ ಇಲ್ಲ ಅಂತ ಹೇಳ್ತೀವೋ ಅದೇ ದೊಡ್ಡವರಾದ್ಮೇಲೆ ತುಂಬ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ. ಖಾರ ಕುದಿಯೋಂಥ ಟೈಮಲ್ಲೇ ನಾವು ಬಸ್ದಿಟ್ಕೊಂಡಿರೋಂಥ ಕಾಳು ಮತ್ತು ಕೋಸು ಬೇಯಿಸಿಟ್ಕೊಂಡಿರೋಂಥ ನೀರೇನಿತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಂಡು ನಮ್ಗೆ ಎಷ್ಟು ತೆಳ್ಳಗೆ ಬೇಕು, ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು. ತುಂಬ ಜಾಸ್ತಿ ಕುದಿಸೋಕ್ಕೂ ಹೋಗಬಾರ್ದು. ಸ್ವಲ್ಪ ಅದರಲ್ಲಿರೋಂಥ ರಾ ಸ್ಮೆಲ್ ಹೋಗೋವರೆಗೂ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಯಿತು. ಅದಾದ ನಂತರ ಇಲ್ಲಿ ಬಾಂಡಿನಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆನಲ್ಲಿ ಸಾಸಿವೆ, ಉದ್ದಿನಬೇಳೆ ಮತ್ತು ಕರಿಬೇವು ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಈರುಳ್ಳಿ ಹಾಕಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಬೇಳೆ ಅಂದರೆ ಕೋಸು ಬೇಳೆ ಹಾಕೋಣ. ಸೊ ರುಚಿಯಾಗಿರುವಂಥ ಈ ಬಸ್ಸಾರಿಗೆ ಬಿಸಿ ಬಿಸಿ ಮುದ್ದೆ ಬೆಸ್ಟ್ ಕಾಂಬಿನೇಷನ್. ಅವ್ರು ನಮಗೆ ಬರೀ ಸಾಂಬಾರು ಮಾತ್ರ ಕೇಳಿದ್ರು. ಸೊ ಹಾಗಾಗಿ ಬರೀ ಸಾಂಬಾರು ಮತ್ತು ಪಲ್ಯ ಇಂಥದನ್ನು ಮಾತ್ರ ಕಳಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಾನು ಇವತ್ತು ಮಾಡಿದ್ದಲ್ಲ, ಅಂದರೆ ವೀಕೆಂಡಲ್ಲಿ ಮಾಡಿದ್ದಲ್ಲ, ಇದಕ್ಕೆ ಮುಂಚೆನೇ ಮಾಡಿದ್ದನ್ನು ಶೂಟ್ ಮಾಡಿದ್ದನ್ನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಪಲ್ಯ ಎಲ್ಲ ಹುರ್ಕೊಂಡಾದ ನಂತರ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಣಗಿರುವಂಥ ಕೊಬ್ಬರಿ ಹಾಕಿದ್ದೀನಿ. ಕೊಬ್ಬರಿ ತುರಿ ಅಥವಾ ಹಸಿಕಾಯಿ ತುರಿ ಯಾವ್ದು ಬೇಕಾದ್ರೆ ಹಾಕೋಬೋದು. ನಂತರ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿದ್ರೆ ಆಯಿತು. ಈ ಟೈಮಲ್ಲಿ ಬೇಕಿದ್ರೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಕೂಡ ನೀವು ಪಲ್ಯಕ್ಕೆ ಹಾಕ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಸೊ ಬಸ್ಸಾರು ಮತ್ತು ಕೋಸು ಬೇಳೆ ಪಲ್ಯ ಎರಡು ಕೂಡ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿರುವಂಥ ಈ ಬಸ್ಸಾರು ಟೇಸ್ಟ್ ಒಂದು ಒಳ್ಳೆ ಘಮನೂ ಇರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಸೊ ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಇವತ್ತು ಬ್ಯಾಕ್ ಟು ಬ್ಯಾಕ್ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಮಕ್ಳಿಗೆ ಇಷ್ಟ ಆಗುವಂತ ಒಂದು ರೆಸಿಪಿ ಇದು, ಅದು ಮಾಲ್ಪುವ. ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ, 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕೊಂಡಿದ್ದೀನಿ, ಹಾಗೆ 1/4 ಕಪ್ಪಷ್ಟು ಸಕ್ಕರೆ ಹಾಕೋಣ. ಸ್ಪೂನ್ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಸುಮಾರು ಒಂದು 3 ಅಥವಾ ಒಂದು 4 ಸ್ಪೂನ್ ಅಷ್ಟು ಸಕ್ಕರೆ ಇದೆ. ಅನಂತರ ಒಂದು 1/4 ಕಪ್ಪಷ್ಟು ಕ್ರೀಮ್ ಬೇಕಾಗುತ್ತೆ, ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನೆ ಯಾವುದನ್ನು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು. ಸೊ ಫಸ್ಟು ಮೈದಾ ಹಿಟ್ಟು, ಸಕ್ಕರೆ, ರವೆ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಮೈದಾ ಹಿಟ್ಟು ಉಪಯೋಗಿಸಿರೋತ್ರ ನೀವು ಬೇಕಾದರೆ ಗೋಧಿ ಹಿಟ್ಟು ಉಪಯೋಗಿಸ್ಕೋಬೋದು, ಸಕ್ಕರೆ ಉಪಯೋಗಿಸಿರೋತ್ರ ನೀವು ಬೇಕಿದ್ರೆ ಬೆಲ್ಲದ ಪುಡಿ ಹಾಕೋಬೋದು. ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು 1/4 ಕಪ್ಪಷ್ಟು ಹಾಲಿನ ಕೆನೆ ಅಥವಾ ಫ್ರೆಶ್ ಕ್ರೀಮ್ ಎರಡರಲ್ಲಿ ಯಾವುದನ್ನಾದ್ರು ಹಾಕೋಬೋದು. ಸೊ ನಾನಿಲ್ಲಿ ಫ್ರೆಶ್ ಕ್ರೀಮ್ ಹಾಕಿದ್ದೀನಿ. ಅನಂತರ ಅರ್ಧ ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀನಿ. ಹಾಲು ನಾನಿಲ್ಲಿ ಒಟ್ಟಿಗೆ ಹಾಕೊಂಡೆ, ನೀವು ನೋಡಿಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಈ ಮಾಲ್ಪುವ ಮಾಡೋವಂಥ ರೆಸಿಪಿ ಏನಿದೆ ನೀವು ವೇರಿಯೇಷನ್ಸ್ ಮಾಡ್ಕೋಬೋದು. ನಾನು ಅವಾಗಲೇ ಹೇಳ್ದಂಗೆ ಬೆಲ್ಲ ಹಾಕೊಂಡು ಮಾಡ್ಕೋಬೋದು, ಗೋಧಿ ಹಿಟ್ಟು ಹಾಕಿ ಮಾಡ್ಕೋಬೋದು, ಮೈದಾ ಹಿಟ್ಟು ರವೆ ಹಾಕಿ ಮಾಡೋದೆ ಏನು ಒರಿಜಿನಲ್ ರೆಸಿಪಿ. ಸೊ ಹಾಗಾಗಿ ಆ ಒರಿಜಿನಲ್ ರೆಸಿಪಿ ಏನಿದೆ ಅದನ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಸುಮಾರು ಒಂದು 3/4 ಗಂಟೆ ಇದನ್ನ ಮುಚ್ಚಿಟ್ಬಿಡ್ಬೇಕು. ಅದು ಚೆನ್ನಾಗಿ ನೆನಿಬೇಕು, ರವೆ ಇದೆಲ್ಲ ಚೆನ್ನಾಗಿ ನೆನಿಬೇಕು. ಹಾಗಾಗಿ ಒಂದು 3/4 ಗಂಟೆ ಅಟ್ಲೀಸ್ಟ್ ಒಂದು 1 ಗಂಟೆನಾದ್ರೂ ಬಿಟ್ಬಿಡ್ಬೇಕು. ಆನಂತರ ನಾವು ಇದರಿಂದ ಮಾಲ್ಪುವ ಮಾಡ್ಕೋಬಹುದು. ಸುಮಾರು ನಾನು ಇದನ್ನ 3/4 ಗಂಟೆ ಬಿಟ್ಟ ನಂತರ ಮತ್ತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಇದಾಗ್ಲೇ ಇದು ಗಟ್ಟಿಯಾಗಿರುತ್ತೆ, ಯಾಕಂದ್ರೆ ಇದರಲ್ಲಿ ರವೆ ಹಾಕಿರೋದ್ರಿಂದ. ತುಂಬಾ ರೇರ್ ಆಗಿ ಯಾವತ್ತಾದ್ರೂ ನಿಮ್ಗೆ ಏನಾದ್ರು ಸ್ವೀಟ್ ಕ್ರೇವಿಂಗ್ ಇದೆ ಅಂತ ಅನ್ಸಿದಾಗ ಮಾಡ್ಕೊಂಡು ತಿನ್ನೋಂಥ ರೆಸಿಪಿ. ಇವತ್ತು ಹರ್ಷಿತ್ಗೆ ತುಂಬಾನೇ ಸ್ವೀಟ್ ಕ್ರೇವಿಂಗ್ ಆಗ್ತಿತ್ತು ಅಂತ ಅದಕ್ಕೋಸ್ಕರ ಯಾವ ತುಂಬ ಸ್ವೀಟ್ ಕಮ್ಮಿ ಮಾಡೋಕ್ಕೆ ಸಾಧ್ಯ ಅಂಥದನ್ನು ನಾನು ಅವನಿಗೆ ಮಾಡಿಕೊಡ್ತೀನಿ. ಕೆಲವೊಮ್ಮೆ ಚಾಕ್ಲೇಟ್ ತೊಗೊಂಬಂದು ತಿಂತಾನೆ ಆ ಥರ ಸ್ವೀಟ್ ಕ್ರೇವಿಂಗ್ ಇದ್ದಾಗ. ಕೆಲವ್ರಿಗೆ ಏನು ಜಿಮ್ಗೆ ಹೋಗೋವಂಥವ್ರಿಗೆ ಅಥವಾ ಡಯಟ್ ಮಾಡೋರಿಗೆ ಅವಾಗವಾಗ ಏನಾದ್ರು ಲೈಟಾಗಿ ಸ್ವೀಟ್ ತಿನ್ನಬೇಕು, ಒಂದು ಸ್ವಲ್ಪನಾದ್ರು ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಆ ಥರದ ಟೈಮಲ್ಲಿ ಲೈಟಾಗಿ ಸ್ವೀಟ್ ಇರೋವಂಥದ್ದನ್ನು ಏನಾದ್ರು ಈ ಥರದನ್ನು ಮಾಡಿಕೊಡ್ತೀನಿ. ರವೆ ಹಾಕಿರೋದ್ರಿಂದ ಚೆನ್ನಾಗಿ ಇದು ನೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇನ್ನೊಂದು 2-3 ಸ್ಪೂನ್ ಅಷ್ಟು ಹಾಲು ಹಾಕಿ ಈ ರೀತಿ ಒಂದು ಕನ್ಸಿಸ್ಟೆನ್ಸಿಗೆ ಕಲಸಿ ರೆಡಿ ಮಾಡ್ಕೋಬೇಕು. ಒಂದು ಪೋರಿಂಗ್ ಕನ್ಸಿಸ್ಟೆನ್ಸಿಗೆ ಇರಬೇಕು. ಅನಂತರ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಅಲ್ಲಲ್ಲಿ ಡ್ರೈ ಫ್ರೂಟ್ಸ್ ಬ್ಯಾಗ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮೂರನ್ನು ಕಟ್ ಮಾಡಿ ಹಾಕಿದ್ದೀನಿ. ಅನಂತರ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ 1 ಸಣ್ಣ ಸ್ಪೂನ್ ಅಷ್ಟು ಸೋಂಪು ಹಾಕಿದ್ದೀನಿ. ಸೋಂಪು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ಅದರಲ್ಲಿ ನಾವು ಈ ಮಾಲ್ಪುವನ ಕರಿಬೋದು. ಎಣ್ಣೆಗಿಂತಲೂ ಬದಲಾಗಿ ನೀವು ತುಪ್ಪದಲ್ಲಿ ಇದನ್ನು ಕರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸಣ್ಣ ಸಣ್ಣ ಸೌಟಷ್ಟು ಇದರಲ್ಲಿ ಮಾಲ್ಪುವದ ಬ್ಯಾಟರ್ನ ಹಾಕಿ ಬಿಟ್ಬಿಡ್ಬೇಕು. ತಾನಾಗೆ ಅದು ಬೆಂದು ಮೇಲೆ ಬರುತ್ತೆ. ಕೆಲವೊಮ್ಮೆ ಅದು ಪೂರಿ ರೀತಿಯಲ್ಲಿ ಉಬ್ಬುತ್ತೆ ಕೂಡ. ಸೊ ಅನಂತರ ನಾವು ಇದನ್ನು ಇನ್ನೊಂದು ಕಡೆಗೂ ತಿರುಗಿಸಿ ಹೊಂಬಣ್ಣ ಬರೋವರೆಗೂ 2 ಕಡೆಗೂ ಬೇಯಿಸಿ ತೆಗೆದ್ರೆ ಆಯಿತು. ಈ ರೆಸಿಪಿ ಮಾಡಿದಾಗೆಲ್ಲ ನನಗೆ ಪ್ರಿಯ ನೆನಪಾಗ್ತಾಳೆ, ಯಾಕಂದರೆ ಪ್ರಿಯಿಂಗ್ ಇದು ತುಂಬಾ ಇಷ್ಟ. ಯಾವಾಗ್ಲಾದ್ರು ತಿನ್ನಬೇಕು ಅಂತ ಅನಿಸಿದಾಗ ಕೇಳಿ ಮಾಡಿಸ್ಕೊಂಡು ತಿಂತಾ ಇದ್ಲು. ಇವತ್ತು ಅವಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸ್ತಿದೆ. ಮಾಲ್ಪುವನ ಒರಿಜಿನಲ್ ರೆಸಿಪಿ ಹೇಳಬೇಕು ಅಂದರೆ ಈ ರೀತಿ ಕರೆದ ಮೇಲೆ ಒಂದು ಸಕ್ಕರೆ ಪಾಕ ಮಾಡಿ ಆ ಸಕ್ಕರೆ ಪಾಕದಲ್ಲಿ ಹಾಕಿ ನಂತರ ಅದನ್ನು ಸರ್ವ್ ಮಾಡ್ತಾರೆ. ಅದು ತುಂಬ ಹೆವಿ ಸ್ವೀಟ್ ಅನಿಸುತ್ತೆ. ಸೊ ನಾವು ಈ ಬ್ಯಾಟರ್ಗೆ ಒಂದು 3 ಅಥವಾ 4 ಸ್ಪೂನ್ ಸಕ್ಕರೆ ಹಾಕಿರೋದ್ರಿಂದ ಅಷ್ಟೇ ಸ್ವೀಟ್ ನಮಗೆ ಸಾಕು ಅನಿಸುತ್ತೆ. ತುಂಬ ಜಾಸ್ತಿ ಸ್ವೀಟ್ ಇಷ್ಟಪಡದಲ್ಲ ಇರೋರಿಗೆ ಇದ್ರಲ್ಲಿ ಮೈಲ್ಡ್ ಆಗಿರುತ್ತೆ, ಅಷ್ಟು ಸ್ವೀಟ್ ಅಂತಲೂ ಅನಿಸಲ್ಲ. ಹಾಗೆ ಬ್ಯಾಟರ್ ನಾವು ಕರೆಕ್ಟಾಗಿ ಇದು ತೆಳ್ಳಗೆ ಕಲ್ಸ್ಕೊಂಡಿರೋದ್ರಿಂದ ಈ ರೀತಿ ತೆಳುವಾಗಿರುವಂಥ ಮಾಲ್ಪುವ ಬರ್ತಾ ಇದೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಮಾಲ್ಪುವದ ಬ್ಯಾಟರ್ನ ಗಟ್ಟಿಯಾಗಿ ಕಲ್ಸ್ಕೊತಾರೆ. ಅಂದರೆ ಇಡ್ಲಿ ಹಿಟ್ಟಿನ ಥರ ಕಲ್ಸ್ಕೊಂಡ್ರೆ ಮಾಲ್ಪುವ ದಪ್ಪ ಬರುತ್ತೆ. ಸೊ ನಿಮಗೆ ದಪ್ಪ ಇಷ್ಟ ಆಗುತ್ತೆ ಅಂತ ಅನ್ನೋದಾದ್ರೆ ಬ್ಯಾಟರ್ನ ನೀವು ಸ್ವಲ್ಪ ಥಿಕ್ಕಾಗಿ ಇಟ್ಕೋಬೇಕು, ಅಂದರೆ ಇಡ್ಲಿ ಹಿಟ್ಟಿನ ಹದಕ್ಕೆ ಇಟ್ಕೋಬೇಕು. ಮಾಲ್ಪುವ ತೆಳ್ಳಗಿರಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದೋಸೆ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು. ಇದು ಮಾತ್ರ ಸ್ವಲ್ಪ ವೇರಿಯೇಷನ್ಸ್ ನೀವು ಮಾಡ್ಕೋಬೇಕು. ಸೊ ಒಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಹಾಗೆ ಸೋಂಪು ಹಾಕಿರೋದ್ರಿಂದ ತಿನ್ಬೇಕಾದ್ರೆ ಅಲ್ಲಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್, ಸೋಂಪು ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಸರ್ವಿಂಗ್ ಟೈಮಲ್ಲಿ ಮೇಲಿಂದ ಡ್ರೈ ಫ್ರೂಟ್ಸ್ನ ಹಾಕಿ ಸರ್ವ್ ಮಾಡ್ಬೋದು. ಸೊ ಯಾವಾಗಲಾದ್ರೂ ಒಮ್ಮೊಮ್ಮೆ ನೀವು ಮಾಡ್ಕೊಂಡು ತಿನ್ನಬೇಕು ಅನ್ಸಿದ್ರೆ ಟ್ರೈ ಮಾಡಿ. ಮಕ್ಕಳು ಡಬ್ಬಿಗೂ ಕೂಡ ನೀವು ಇದನ್ನು ಪ್ಯಾಕ್ ಮಾಡಿ ಕೊಡ್ಬೋದು. ಸೊ ಗೋಧಿ ಹಿಟ್ಟು ಅಥವಾ ಬೆಲ್ಲ ಹಾಕಿ ಸೇಮ್ ಇದೇ ರೀತಿ ಮಾಡ್ಕೋಬೋದು. ಹರ್ಷಿತ್ ಯಾವಾಗಲೂ ಜಿಮ್ಮಿಂದ ಬರಬೇಕಾದ್ರೆ ಅಮ್ಮ ಸ್ವೀಟ್ ಕ್ರೇವ್ ಆಗುತ್ತದೆ, ಚಾಕ್ಲೇಟ್ ತೊಗೋತೀನಿ ಪ್ಲೀಸ್, ಚಾಕ್ಲೇಟ್ ತೊಗೋತೀನಿ ಅಂತ ಕ್ಯಾಡ್ಬರೀಸ್ ತೊಗೊಂಡು ತಿಂತಾ ಇದ್ದ. ಟ್ರೈ ಮಾಡು. ಕಜಾಯ ರಚನೆ ಮಾಲ್ಪುವ ರಬಡಿ ಅಂತೆಲ್ಲ ಹಾಕೊಂಡು ತಿಂತಾರೆ. ರಬಡಿ ಅಂದ್ರೆ ಹಾಲನ್ನ ಚೆನ್ನಾಗಿ ಕುದಿಸಿ, ಈಗ ನಾವು ಇದು ಬಾಸುಂದಿ ಅಂತ ಮಾಡ್ತೀವಲ್ಲ
ಆ ಥರ ಬಾಸುಮತಿ ಬಾಸುಂದಿ ಹಾಲನ್ನ ಚೆನ್ನಾಗಿ ನೀವೆಲ್ಲ ತಿಂತೀರಾ. ಇವತ್ತು ಏನ್ ಮಾಡಿದ ಹರ್ಷಿತ್ ಅಂದ್ರೆ, ಹರ್ಷಿತ್ ಸೊಪ್ಪು ತಗೊಂಬಾರ್ಸು ಅಂದೆ. ಏನಕ್ಕೆ? ಮೊಸಪ್ಗೆ. ಹರ್ಷಿತ್ ಮರ್ತೋಗ್ತಾನೆ ಅಂತ 4 ಸತಿ ಹೇಳ್ದೆ, ಮೊಸಪ್ಗೆ ಸೊಪ್ಪು. ನಾನು ನೀವು 4 ಸರಿ ಕೇಳಿಸ್ಕೊಂಡಿಲ್ಲ. ಹರ್ಷಿತ್ ತಗೊಂಬಂದ ಸೊಪ್ಪು. ಯಾವುದು ಅಂದ್ರೆ ಪುದೀನ ಸೊಪ್ಪು. ನಾನು ಏನ್ ಮಾಡ್ಲಿ, ಪುದೀನ ಸೊಪ್ಪು ಅಷ್ಟೊಂದು ಇಟ್ಕೊಂಡು ಬೇಡ ವಾಪಸ್ ಕೊಟ್ಬಿಡು ಅಂತಂದ್ರೆ, ಬೇಡ ಬಿಡಿ ತಂದ್ಬಿಟ್ಟಿದ್ದೀನಿ, ಇವಾಗ ನಾಳೆ ಬೇರೆ ಏನಾದ್ರು ತಂದ್ಕೊಡ್ತೀನಿ. ಪುದೀನ ಸೊಪ್ಪು ಅದೇ ಪುದೀನ ಬಾತು ಏನಾದ್ರು ಮಾಡ್ಬೇಕಷ್ಟೇ. ಅಲ್ಲ, ನಮ್ಮ ಮಕ್ಳಿಗೆ ಹೆಂಗೆ ಅಂದ್ರೆ, ಸಾಂಬಾರ್ ಯಾವ್ದು ಅಂತ ಹೆಸರು ಗೊತ್ತಿಲ್ಲ, ಯಾವ ಸಾಂಬಾರ್ಗೆ ಏನ್ ಹಾಕ್ತಾರೆ, ಆ ಸೊಪ್ಪು ಯಾವ್ದು ಅಂತ ಗೊತ್ತಿಲ್ಲ. ಮತ್ತೆ ಯಾಕೆ ಇವತ್ತು ಪುದೀನ ತಂದೆ? ನೀವು 4 ಸರಿ ಹೇಳಿದ್ರಿ ಅಂದ್ರಲ್ಲ, ನಾನು ಕೇಳಿಸ್ಕೊಂಡಿಲ್ಲ 4 ಸರಿ. ನಾನು ಬೇರೆ ಏನೋ ಮಾಡ್ತಿದ್ದೆ, ಹೆಡ್ಫೋನ್ಸ್ ಏನೋ ಹಾಕ್ತಿದ್ದೀನಿ. ಎಲ್ಲಿರುತ್ತೆ ಮತ್ತೆ ಗಮನ? ಹಂಗೆ ಊಟ ಮಾಡ್ಬಿಟ್ಟಿರ್ತಾರೆ, ಊಟ ಆದ್ಮೇಲೆ ಸಾಂಬಾರ್ ಏನು ಅಂದ್ರೆ ಗೊತ್ತಿಲ್ಲ. ಹಂಗಾಯ್ತು ಇದು. ಇದಕ್ಕೆ ಬಾಸುಂದಿ ತರ ಮಿಲ್ಕಲ್ಲಿ ಮಾಡಿ ಗಟ್ಟಿಯಾಗಿ ಮಾಡಿ ಅದಕ್ಕೆ ಹಾಕೊಂಡು ತಿಂತಾರೆ. ತುಂಬಾ ಸ್ವೀಟ್ ಅದು. ಇಲ್ಲ ಅಂದ್ರೆ ಶುಗರ್ ಸಿರಪ್ ಹಾಕೊಂಡು ತಿಂತಾರೆ, ಅದು ತುಂಬಾ ಸ್ವೀಟ್. ಇದು ತುಂಬಾ ಮೈಲ್ಡ್ ಆಗಿರೋ ಹಾಗೆ ಮಾಡಿರೋದು. ಇಷ್ಟ ಆಯ್ತಾ? ಪ್ರಿಯಿಂಗ್ ತುಂಬಾ ಇಷ್ಟ ಆಯ್ತು. ಸಾಕ ಇನ್ನೊಂದು ಕೊಡ್ಲಾ? ಸಾಕಾ? ಸ್ವೀಟ್ ಕ್ರೇವಿಂಗ್ಸ್ ಮಾತ್ರ ತಿನ್ಬೇಕು ಅಂತ ತಿನ್ಬಾರ್ದು. ಸಾಯಂಕಾಲ ತಮ್ಮನ ಫ್ಯಾಮಿಲಿಯವ್ರು ಬಂದಿದ್ರು. ರಂಗನಾಥ ಮತ್ತು ಶ್ವೇತಾ ಹೊರಗಡೆ ಹೋಗ್ಯಾರೆ, ಮಕ್ಕಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಯಾರೆ. ಮಕ್ಕಳಿಗೆ ಇದು ಕೊಟ್ಟಿದ್ದೆ, ಏನದು ಮಾಲ್ಪುವ ಕೊಟ್ಟಿದ್ದೆ, ಕಲ್ಲಂಗಡಿ ಹಣ್ಣು ಮತ್ತು ಮಾವಿನ ಹಣ್ಣು ಎಲ್ಲ ತಿಂದರು. ಅದಾದಮೇಲೆ ಮಕ್ಕಳನ್ನ ಮಾತಾಡಿಸ್ತಾ ಇದ್ದೆ. ಪಾಪ ಇವಾಗ ಹೊಸದಾಗಿ ಹೊಸ ಸ್ಕೂಲಿಗೆ ಸೇರ್ಕೊಂಡಿದ್ದಾಳೆ, ಅವಳ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೆ. ಆಮೇಲೆ ಹೆಂಗಿದೆ ಸ್ಕೂಲ್ ಎಲ್ಲ? ರಜಾ ಎಲ್ಲ ಮುಗ್ದೋಯ್ತಲ್ಲ, ಬೇಜಾರಾಯ್ತಾ? ಹೌದಾ? ಬೋರ್ ಆಗ್ಬಿಡಿತ್ತ ಮನೇಲಿ? ಆಮೇಲೆ ಹೆಂಗ ಅನಿಸ್ತದೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದು? ಅಂದ್ರೆ ಇವಾಗ ನಾನು ಮುಂಚೆ ಪೆನ್ಸಿಲ್ ಬರೀತಾ ಇದ್ದೆ, ಆಗ ಒಂಥರ ಬೋರ್ ಇತ್ತು. ಇವಾಗ ಪೆನ್ ಮೇಲೆ ಬರೆದ್ರೆ ಸುಮ್ಮನೆ ಹಿಂಗೆ ಸ್ಮೂತ್ ಆಗಿ ಹೋಗ್ಬಿಡುತ್ತೆ. ಈ ವರ್ಷದಿಂದ ಪೆನ್ ಅಲ್ಲಿ ಗುಡ್ಮರಿ ಈಗ ಅಂದ್ರೆ ಗುರ್ಪ್ರೀತ್ ಅವನ ಹೆಸರು, ನಾನು ಗುಡ್ಮರಿ ಅಂತೀನಿ. ಗುಡ್ಮರಿ ಈಗ 5th ಸ್ಟ್ಯಾಂಡರ್ಡ್ ಹೋಗಿದ್ದಾನೆ, ಅದಕ್ಕೆ ಇವಾಗ ಪೆನ್ನಲ್ಲಿ ಬರೆಯಕ್ಕೆ ಕೊಟ್ಟಿರತ್ತೆ. ಇಷ್ಟು ದಿನ ಪೆನ್ಸಿಲ್ ಅಲ್ಲಿ ಬರ್ದು ಪ್ರಾಕ್ಟೀಸ್ ಮಾಡಿದೆಯಲ್ಲ, ಇವಾಗ ಪೆನ್ನಲ್ಲಿ ಬರೀಬೇಕಾದ್ರೆ ಹುಷಾರಾಗಿ ಬರೀಬೇಕು. ಯಾಕೆ ಹೇಳು? ಅದ್ರಲ್ಲಿ ಎರೇಸ್ ಮಾಡಕ್ ಆಗಲ್ವಲ್ಲ. ಮ್ಯಾಥ್ಸ್ ಬುಕ್ ಇಷ್ಟು, ಸೈನ್ಸ್ ಬುಕ್ ಇಷ್ಟು, ಸೋಷಿಯಲ್ ಬುಕ್ ಇಷ್ಟು, ಎಲ್ಲ ಟೆಕ್ಸ್ಟ್ ಬುಕ್ ಜಾಸ್ತಿ. ಅಪ್ಪ ಅಮ್ಮ ಇಬ್ರು ನಾವು ಹಾಸ್ಪಿಟ್ಲಿಗೆ ಹೋಗಿದ್ರೆ ಶ್ವೇತಂಗೆ ಹಲ್ಲು ತೋರಿಸ್ಕೊಂಬರಕ್ಕೆ ಅಂತ ಮಕ್ಳನ್ನ ಇಲ್ಲಿ ಬಿಟ್ಟು ಹೋದ್ರು. ಲಾಸ್ಟ್ ವೀಕ್ ಬಂದಿದ್ರು, ಪಾಪ ಹುಷಾರಿಲ್ಲ, ನೋಡೋಕೆ ಆಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಆಕ್ಟಿವ್ ಆಗಿದಲ್ಲ ಅಲ್ವಾ ಚಿನಿ? ಹೆಂಗಿದೆ ನಿಂಗೆ? ಫುಲ್ ಡೇ ಇರುತ್ತಲ್ಲ ಸ್ಕೂಲ್, ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ಬೇಕಲ್ಲ, ಹೆಂಗಿರ್ತೀಯಾ? ಬೆಳಗ್ಗೆ ಫಸ್ಟ್ ಮ್ಯಾಮ್ ಬಂದಿರ್ತಾರೆ, ಅವರು ಪ್ರೇಯರ್ ಮುಗಿಸ್ಬಿಟ್ಟು ಎಕ್ಸರ್ಸೈಸ್ ಮಾಡಿಸ್ತಾರೆ. ಆಮೇಲೆ ಇನ್ನೊಬ್ರು ಮ್ಯಾಮ್ ಬರ್ತಾರೆ, ಅವರು ಬರ್ಸ್ತಾರೆ. ಆಮೇಲೆ ವೀಣಾ ಮ್ಯಾಮ್ ಅಂತ ಇದ್ದಾರೆ, ಅವರು ಬಂದ್ಬಿಟ್ಟು ಸಾಂಗ್ ಮತ್ತೆ ಬರ್ಸ್ತಾರೆ ಅಷ್ಟೇ. ಹೌದಾ? ಮೊದಲೇ ವಾರ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಿದ್ದಾರೆ ಮಕ್ಕಳು. ಅದೇ ಹಿತೈಷಿ ಪಾಪು ಹೋಗಿದ್ದು ಇನ್ನೂ 2 ದಿನ. 1 ವಾರ ಆಯ್ತಲ್ಲ ಗುಡ್ಮರಿ ಸ್ಕೂಲ್ ಸ್ಟಾರ್ಟ್ ಆಗಿ? 1 ವಾರ ಆಗಿದೆ ಸ್ಕೂಲ್ ಶುರುವಾಗಿ. ಪಾಪು 2 ದಿನ ಇನ್ನು ಹೋಗಿರೋದು, ಯಾಕಂದ್ರೆ ಅವಳಿಗೆ ಜ್ವರ ಬಂದ್ಬಿಟ್ಟಿತ್ತು. ಲಾಸ್ಟ್ ವೀಕ್ ನೋಡಕ್ಕೆ ಆಗ್ತಿರ್ಲಿಲ್ಲ, ಇವತ್ತು ಸ್ವಲ್ಪ ಆಕ್ಟಿವ್ ಆಗಿದ್ದಾಳೆ. ಹಾಯ್ ಚಿನಿ, ಹಂಗೆಲ್ಲ ಹಾಯ್ ಹಾಯ್. ಈಗ ಬೇರೆ ಸ್ಕೂಲ್ಗೆ ಸೇರಿಸಿದ್ದಾರೆ. ಫಸ್ಟ್ KG ಕ್ಲಾಸ್ಗೆ ಹೋಗ್ತಾ ಇದ್ಲು, ಈಗ ಅವ್ರ ಅಣ್ಣನ ಸ್ಕೂಲ್ಗೆ ಸೇರಿಸಿದ್ದಾರೆ. ಲಾಸ್ಟ್ ಟೈಮ್ ಬಂದ್ಲು ಸ್ಕೂಲ್ ಇನ್ನು ಓಪನ್ ಆಗಕ್ ಮುಂಚೆನೆ ಹೊಸ ಬ್ಯಾಗ್ ತಗೊಂಡ್ಬಂದಿದ್ದೆ. ಅವಳಷ್ಟು ಉದ್ದನ ಇದೆ ಬ್ಯಾಗ್ ತಗೊಂಡ್ಬಂದಿದ್ದೀನಿ. ಅತ್ತೆ ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ ಅಂತ ಜೋಶಲ್ಲಿ ಹೋದ್ಲು. ಆಮೇಲೆ ನೋಡಿದ್ರೆ ನೆಕ್ಸ್ಟ್ ದಿನ ಜ್ವರ ಬಂದ್ಬಿಟ್ಟಿತ್ತು. ಪಾಪ ಹೋಗಿರ್ಲಿಲ್ಲ. ನಿನ್ನೆ ಮೊನ್ನೆ 2 ದಿನ ಹೋಗಿದ್ದಾಳೆ, ಇವತ್ತು ರಜಾ. ಸೊ ಈ ವೀಕೆಂಡ್ ಅಲ್ಲಿ ರಜಾ ಕೊಟ್ಟಿದ್ದಾರೆ. ಹೆಂಗ ಅನಿಸ್ತು ಸ್ಕೂಲ್ ನಿಂಗೆ? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ತುಂಬಾ ಜನ ಫ್ರೆಂಡ್ಸ್ ಸಿಗ್ತಾರಂತೆ, ಆಮೇಲೆ ದೊಡ್ಡದು ಜಾರಬಂಡಿ ಇದೆಯಂತೆ. ಇನ್ನೇನು ಇಷ್ಟ ಆಯ್ತು ನಿಂಗೆ? ಎರಡೇ ದಿನ ಅಲ್ವಾ ಈಗ ಹೋಗಿರೋದು ನೀನು? ಮುಂಚೆ ಅಂದ್ರೆ 12 ಗಂಟೆಗೆ ಬಂದ್ಬಿಡ್ತಾ ಇದ್ಲು, ಇವಾಗ 4 ಗಂಟೆವರೆಗೂ ಇರ್ತಾಳಲ್ಲ. ಡಬ್ಬಿ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದಿನ? ಇವಾಗ ನಿನ್ನ ಅಣ್ಣ ನೋಡ್ಕೋತಾನ? ಅಣ್ಣನ ನೀನ್ ನೋಡ್ಕೋತೀಯ ಸ್ಕೂಲಲ್ಲಿ? ಬೇರೆ ಕಡೆ ಹೋಗ್ತಾನೆ, ನಾನು ಬೇರೆ. ಇವ್ರ ಅಣ್ಣ ಅಂದ್ರೆ ಯಾರನ್ನೂ ಅಲೋ ಮಾಡಲ್ಲ ಸ್ಕೂಲಲ್ಲಿ. ಇವರು ಗ್ರೌಂಡ್ ಫ್ಲೋರ್ ಹೋಗ್ತಾರೆ, ನಾವು ಸೆಕೆಂಡ್ ಫ್ಲೋರ್ ಇರ್ತೀವಿ. ಅಂದ್ರೆ ಆ ಫ್ಲೋರ್ ನೀವು ಹೋಗಂಗಿಲ್ಲ? ಹೋಗಿಲ್ಲ, ಹೋದ್ರೆ ನಮ್ಮನ್ನ ಪನಿಷ್ಮೆಂಟ್ ಕೊಡ್ತಾರೆ. ಹೌದಾ? ಬೇರೆ ಫ್ಲೋರ್ ಹೋಗ್ಬಾರ್ದು ಅಂದ್ರೆ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಯಾವ್ದೊಂದು ಪೆನ್ಸಿಲ್ ಕೊಡ್ಬೇಕು ಅಂತ ಏನೋ ಇದ್ರೆ ಕೊಡ್ಬೇಕು ಅಂತ ಇದ್ರೆ ಹೋಗ್ಬೇಕು. ಅದ್ ನಂಗೆ ಏನಿಲ್ಲ, ನನ್ನ ಹತ್ರ ಒಂದೇ ಒಂದು ಚಿಕ್ಕ ಪೆನ್ಸಿಲ್ ಇತ್ತು, ಅದ್ ಕೊಟ್ಬಿಡ್ತೀನಿ ಅಂತ ಹೋದೆ ನೋಡಕ್ಕೆ ಅಂತ. ಇಲ್ಲಾಂದ್ರೆ ಸೇರ್ಸಲ್ಲ ಸ್ವಲ್ಪ
ಅವಳಿಗೆ ಜ್ವರ ಇತ್ತು, ಮಧ್ಯದಲ್ಲಿ ಒಂದ್ಸತಿ ಹೋಗಿ ನೋಡ್ಕೊಂಡ್ ಬಂದಿರುವಂತ ಅವರಪ್ಪ ಹೇಳಿ ಕಳ್ಸಿದ್ರಂತೆ. ಅದಕ್ಕೆ ಸುಮ್ಮನೆ ಹಂಗೆ ಪೆನ್ಸಿಲ್ ಕೊಟ್ಟು ಅಂತ ನೆಪ ಮಾಡ್ಕೊಂಡು ಹೋಗಿ ನೋಡ್ಕೊಂಡ್ ಬಂದೆ ಅಂತ ಹೇಳ್ತೇನೆ. ಸೊ ಇಬ್ರು ಮಕ್ಳು ಒಂದೇ ಸ್ಕೂಲಲ್ಲಿ ಇದ್ದಾರೆ. ಬೇರೆ ಬೇರೆ ಸ್ಕೂಲಲ್ಲಿ ಇದ್ರೆ ಹೆಂಗೆ ಎಷ್ಟು ಟೆನ್ಷನ್ ಅಂದ್ರೆ, ಈ ಸ್ಕೂಲಿಗೆ ಬೇರೆ ಟೈಮ್ ಇರುತ್ತೆ, ಆ ಸ್ಕೂಲಿಗೆ ಬೇರೆ ಟೈಮ್ ಇರುತ್ತೆ. ಪ್ರಿಯಿಂದ ಹರ್ಷಿದ್ದು ಹಂಗೆ ಆಯ್ತು ನಮ್ದು. ಪ್ರಿಯಾ ಬೇರೆ ಸ್ಕೂಲು, ಹರ್ಷಿದ್ದೆ ಬೇರೆ ಸ್ಕೂಲು. ಇವ್ರ ಟೈಮಿಗೆ ಬೇರೆ, ಅವ್ರ ಟೈಮಿಂಗ್ಗೆ ಬೇರೆ. ಕೆಲವು ಸತಿ ಇವರು ರಜಾ ಕೊಡೋರು, ಅವ್ರಿಗೆ ರಜಾ ಕೊಡ್ತಿಲ್ಲ, ಹಿಂಗಾಗ್ಬಿಡುತ್ತೆ. ಒಂದೇ ಸ್ಕೂಲಲ್ಲಿ ಇದ್ರೆ ಒಂದೇ ಟೈಮ್ಗೆ ಇಬ್ಬರನ್ನು ಪ್ರಿಪೇರ್ ಮಾಡಿ ಕಳಿಸ್ಬೋದು. ಈಗ ಈ ವರ್ಷ ಇಬ್ರು ಒಂದೇ ಸ್ಕೂಲ್ಗೆ ಹೋಗ್ತಾ ಇದಾರೆ. ಖುಷಿನಾ? ಸ್ಕೂಲ್ ಶುರುವಾಗಿರೋದು ಖುಷಿ ಆಯ್ತಾ? ಸೊ ಡಿಯರ್ಸ್, ಇದು ಈ ವೀಕೆಂಡ್ನ ಬ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಎಲ್ಲ ರೆಸಿಪೀಸ್ನ ನೀವು ಒಂದ್ಸತಿ ಟ್ರೈ ಮಾಡಿ, ಮಾಡಿದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ? ಮಫಿನ್ ಜೊತೆ ಆಟ ಆಡ್ತೀಯಾ? ಅದು ಮುಚ್ಚಿಟ್ಕೊಂಬಿಟ್ಟು ಮಫಿನ್ ತೆಗರಿ ಓಡ್ ಬರ್ತಾನೆ. ಆಯ್ತಾ? ಕರಿತೀನಿ ಅವನ್ನ.